ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್. ವಾಸುದೇವ ಕುಟುಂಬದ ರೋಚಕ ತಿರುನ ತಗೊಂಡಿದ್ದೆ ಸಂಚಿಕೆ. ನಾವು ಇಷ್ಟು ದಿನ ನಿತಿನ್ ಮತ್ತು ಸ್ವಾತಿ ಮದುವೆ ಆಗೇ ಆಗುತ್ತೆ ಅಂತ ಅಂದ್ಕೊಂಡಿದ್ದು. ಆದರೆ ಕಥೆಯಲ್ಲಿ ಟ್ವಿಸ್ಟ್ ಅನ್ನೋಂಗೆ ಸ್ವಾತಿ ಕರಳಿಗೆ ನಮ್ಮ ಕೋಪಿಷ್ಟ ವಂಶಿಯವರು ಕೋಪ ಮಾಡಿಕೊಂಡು ಆ ಒಂದು ಮಾಂಗಲ್ಯನ ಕೊನೆಗೂ ವಂಶಿ ಕೊರಳಿಗೆ ಹಾಕಿದ್ದಾರೆ. ಸೊ ಈಗ ವಂಶಿ ಮತ್ತು ನಮ್ಮ ಸ್ವಾತಿಯ ಮದುವೆ ನಡೆದೋಗಿದೆ. ನಮ್ಮ ನಿತಿನ್ ಕಣ್ಣೀರಾಗ್ತಾ ಇದ್ದಾರೆ. ನೋಡೋಣ ಆ ಸಂಚಿಕೆ ಯಾವ ರೀತಿ ನಡೆಯುತ್ತೆ. ಸ್ವಾತಿ ತಾಳಿ ಕಟ್ಟೋದನ್ನ ಬೇಡ ಅಂತಳ, ಆದರೂ ವಂಶಿಯವರು ಬಲವಂತ ಮಾಡಿ ಅದನ್ನು ಹಾಕ್ತಾರ, ಎಲ್ಲವನ್ನೂ ಸಹ ತಿಳಿಸ್ತೀನಿ. ನಿಮಗೆ ಈ ಸಂಚಿಕೆಗಳು ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ. ಸೊ ಈ ಸಂಚಿಕೆಗಳು ಏನು ನಡೆದಿರುತ್ತೋ ಎಪಿಸೋಡ್ ಅದನ್ನೇ ನಾನು ಹೇಳೋದು. ಸೊ ಸ್ವಾತಿ ಮತ್ತು ವಂಶಿಗೆ ಆಲ್ರೆಡಿ ಮದುವೆ ಆಗಿದೆ. ಬನ್ನಿ ಸಂಚಿಕೆ ಏನಾಗುತ್ತೆ ಅಂತ ನೋಡೋಣ. ಫ್ರೆಂಡ್ಸ್, ಸಂಚಿಕೆ ಆರಂಭದಲ್ಲಿ ಈ ಕಡೆ ಸ್ವಾತಿ ಮತ್ತು ನಮ್ಮ ವಂಶಿಯವರ ಮದುವೆಗೆ ಕ್ಷಣಗಣನೆ ಆರಂಭ ಆಗ್ತಾ ಇರುತ್ತೆ. ಅಜ್ಜಿ ಮಾಂಗಲ್ಯ ಚೈನ್ ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ರೂಮಲ್ಲೆಲ್ಲ ಒದ್ದಾಡ್ತಿರ್ತಾರೆ. ಇನ್ನು ರಾಗಿಣಿ ಮತ್ತು ಈ ಪರಶು ಇಬ್ಬರು ಸಹ ತಾಲಿನ ಕದ್ದಿಕಕ್ಕೆ ನೋಡ್ತಿರ್ತಾರೆ. ಅಷ್ಟರಲ್ಲಿ ಈ ರಾಧೆ ತಂಗಿ ಇದ್ದೋಳು ಆ ಮಾಂಗಲ್ಯ ಚೈನ್ನ ಸೇಫ್ ಆಗಿ ಕದ್ದಿಟ್ಟು ಅಜ್ಜಿ ಕೈಗೆ ತಲುಪಿಸ್ತಾಳೆ. ಅಮ್ಮ ಇಲ್ಲೇ ಇದೆಲ್ಲಮ್ಮ ಬಾಕ್ಸು ಅಂತ ಹೇಳ್ಬಿಟ್ಟು ಕೊಡ್ತಾಳೆ. ಇನ್ನು ಅಜ್ಜಿ ಅದನ್ನು ತಗೊಂಬಂದು ಪುರೋಹಿತರ ಕೈಗೆ ಕೊಡ್ತಾರೆ. ಇದನ್ನ ನೋಡಿದಂಥ ವಂಶಿಗೆ ತುಂಬಾನೇ ಕೋಪ ಬರುತ್ತೆ. ಏನು ಮಾಡ್ತಾ ಇದ್ದೀರಾ ನೀವು? ಏನಿದು ನಡೀತಾ ಇರೋದಿಲ್ಲಿ? ಮದುವೆ ನಮ್ಗೆ ಆಲ್ರೆಡಿ ಆಗಿದೆ, ಮತ್ತೊಮ್ಮೆ ಮದುವೆ ಮಾಡಿಸ್ತಿದ್ದೀರಾ ಅಂದಾಗ, ನೋಡೋ ವಂಶಿ, ನಾವು ನಿಮ್ಮ ಮದುವೆನ ಕಣ್ತುಂಬ ನೋಡ್ಕೊಂಡಿಲ್ಲ, ಇವತ್ತು ನಾವು ನಿಮ್ಮ ಮದುವೆ ನೋಡಲೇಬೇಕು ಅಂತ ಹೇಳ್ಬಿಟ್ಟು ತಾತ ಹೇಳ್ತಾರೆ. ಇನ್ನು ನಮ್ಮ ನಿತಿನ್ ಒಂದು ಒಳ್ಳೆ ಕೆಲಸ ಮಾಡ್ತಾರೆ. ಪದ್ಮ ಮತ್ತು ಕುಟುಂಬದವ್ರನ್ನ ಸ್ವಾತಿ ಮುಂದೆ ಕರ್ಕೊಂಬಂದು ನಿಲ್ಲಿಸ್ತಾರೆ. ಸ್ವಾತಿಗೆ ಇದರಿಂದ ತುಂಬಾ ಖುಷಿ ಆಗುತ್ತೆ. ಕೊನೆಗೂ ಅಮ್ಮ ಎಲ್ಲರೂ ಬಂದ್ರಲ್ಲ, ಮಾವ ಇಲ್ಲ ಅಂತ ಹೇಳ್ಬಿಟ್ಟು ಕಣ್ ತುಂಬ್ಕೋತಾಳೆ ಸ್ವಾತಿ. ಇನ್ನು ಆ ತಾಳಿನ ನೋಡಿ ಇಬ್ರಿಗೂ ಸಹ ಶಾಕ್ ಆಗೋಗುತ್ತೆ. ವಂಶಿ ಇದ್ದವರು ಏನು ಮಾಡ್ತಾ ಇದ್ದಾರೆ? ಈ ಸ್ವಾತಿಗೆ ನಾನು ಮದುವೆನೇ ಆಗಿಲ್ಲ, ಇವಳು ಅವಳಷ್ಟಕ್ಕೆ ಅವಳೇ ತಾಳಿ ಕಟ್ಕೊಂಡಿರೋದು, ಹೀಗೇನು ನಡೀತಾ ಇದೆ? ನಾನೇನಾದರೂ ಸ್ವಾತಿ ಕರಳಿಗೆ ಈ ಮಾಂಗಲ್ಯನ ಹಾಕಿಲ್ಲ ಅಂದರೆ ಖಂಡಿತವಾಗ್ಲೂ ತಾತಂಗೆ ಏನಾದರೂ ಅನಾಹುತ ಆಗೇ ಆಗುತ್ತೆ. ನಾನು ಈಗೇನು ಮಾಡಲಿ ಅಂತ ಹೇಳ್ಬಿಟ್ಟು ವಂಶಿ ಯೋಚನೆ ಮಾಡ್ತಿದ್ದು, ಅಜ್ಜಿ ತಾತ ನೋಡಿ ಇದೆಲ್ಲ ಆಗಲ್ಲ, ನನಗೆ ಇದೆಲ್ಲ ಇಷ್ಟ ಆಗಲ್ಲ, ನಿಮಗೆ ಗೊತ್ತು ತಾನೆ ನನಗೆ ಮದುವೆ ಇಷ್ಟ ಆಗ್ತಿರ್ಲಿಲ್ಲ, ಏನೋ ಸ್ವಾತಿ ಇಷ್ಟ ಅಂತ ಹೇಳ್ಬಿಟ್ಟು ದೇವಸ್ಥಾನದಲ್ಲಿ ಸಿಂಪಲ್ ಆಗಿ ಮದುವೆ ಆಗ್ಬಿಟ್ಟು ಬಂದು, ನೀವು ನೋಡಿದ್ರೆ ಈಗ ಅದ್ದೂರಿಯಾಗಿ ಮದುವೆ ಮಾಡಕ್ಕೆ ಹೋಗ್ತಾ ಇದ್ದೀರಲ್ಲ. ನನಗೆ ಏಯ್ ವಂಶಿ, ಏನೋ ನೀನು ಈ ಥರ ಹೇಳ್ತೀಯಾ? ನಿಮ್ಮಮ್ಮ ಸಾಯ್ಬೇಕಾದ್ರೆ ಈ ಮಾಂಗಲ್ಯ ಚೈನು ಅವ್ರು ಕೊಳ್ಳಲಿತ್ತು, ಅವಳೇ ಹೇಳಿದ್ಲು ಇದು ನನ್ನ ಮಗ ಅವ್ರ ಹೆಂಡತಿಗೆ ಹಾಕ್ಬೇಕು ಅಂತ, ಅದಕ್ಕೋಸ್ಕರ ತಗೊಬಂದಿದ್ದೀವಿ, ಹಾಕೋಕಂದ ಅಂದ್ಬಿಟ್ಟು ತಾತ ಹೇಳ್ತಾರೆ. ಒಳ್ಳೆ ಚೆನ್ನಾಗಾಯ್ತಲ್ಲ, ಮದುವೆ ಆಗಿರೋದೇ ಉಂಟಂತೆ, ಈಗ ಈ ಮಾಂಗಲ್ಯ ಚೈನ್ನ ಸ್ವಾತಿ ಕರಳಿಗೆ ಹಾಕ್ಬಿಟ್ರೆ ಏನಾಗ್ಬಿಡುತ್ತೆ ಅಂದ್ಬಿಟ್ಟು ಅಜ್ಜಿ ಎಲ್ಲನೂ ಹೇಳ್ತಾರೆ. ಈಗ ವಂಶಿಗೆ ಏನು ಮಾಡ್ದಿಲ್ದಿರೋ ಸಂದಿಗ್ಧ ಸ್ಥಿತಿಲಿ ಸಿಗಾಕೋತಾರೆ. ಸ್ವಾತಿ ಇದ್ದವರು, ನೋಡಿ ನನಗೆ ನಿನಗೆ ಮದುವೆ ಆಗಿಲ್ಲ, ದಯವಿಟ್ಟು ಈ ಕೆಲಸನ ನೀವು ಮಾಡಬೇಡಿ, ಒಂದು ಕಂಡೀಷನ್ ಮೇಲೆ ನೀವು ಈ ತಾಳಿನ ನನಗೆ ನಾನಷ್ಟಕ್ಕೆ ನಾನೇ ಕಟ್ಕೊಂಡಿರೋದು ಅಂದ್ಬಿಟ್ಟು ಸ್ವಾತಿ ಹೇಳ್ತಾಳೆ. ನೋಡು, ಈಗ ನಿನ್ನ ಮಾತನ್ನೆಲ್ಲ ನಾನು ಕೇಳೋಕ್ಕಾಗಲ್ಲ, ನಾನೇನಾದರೂ ಈ ತಾಳಿನ ನೀನು ಕೊಳ್ಳೆಗೆ ಹಾಕ್ಲಿಲ್ಲ ಅಂದರೆ ತಾತಂಗೆ ಏನು ಬೇಕಾದರೂ ಅನಾಹುತ ಆಗ್ಬೋದು, ನನಗೆ ತಾತ ಅಜ್ಜಿನೇ ಮುಖ್ಯ ಅಂದ್ಬಿಟ್ಟು ವಂಶಿ ಹೇಳ್ತಾರೆ. ಹಂಗಂತ ನಿಮ್ಮನ್ನು ನಾನು ಮದುವೆ ಆಗಬೇಕಾ ಅಂತ ಹೇಳ್ಬಿಟ್ಟು ಸ್ವಾತಿ ಹೇಳಿದಾಗ, ಬೇರೆ ಆಪ್ಷನ್ನೇ ಇಲ್ಲ, ನನಗೂ ಏನು ನಿನ್ನ ಮದುವೆ ಆಗೋಕ್ಕೆ ಇಷ್ಟ ಇಲ್ಲ, ಆದರೆ ಇಲ್ಲಿ ನಮ್ಮ ಪರಿಸ್ಥಿತಿ ಈ ರೀತಿ ಇದೆ, ಈ ತಾಳಿನ ನೀನು ಕೊಳ್ಳಿಗೆ ಹಾಕ್ಲಿಲ್ಲ ಅಂದರೆ ತಾತ ಅಜ್ಜಿಗೆ ಡೌಟ್ ಬರುತ್ತೆ, ಇನ್ನೆಲ್ಲರಿಗೂ ಸಹ ಡೌಟ್ ಬಂದೇ ಬರುತ್ತೆ, ನಿನ್ನ ಕಂಡೀಷನ್ ಪ್ರಕಾರ 2 ತಿಂಗಳು ಮಾತ್ರ ನಮ್ಮ ಮದುವೆ ಇರೋದು ಅಂದ್ಬಿಟ್ಟು ಈ ವಂಶಿ ಹೇಳ್ತಾರೆ. ಹಂಗಂತ ಈ ತಾಳಿನ ನಾನು ಹಾಕ್ಸ್ಕೊಳಕ್ಕಾಗುತ್ತಾ ಅಂದ್ಬಿಟ್ಟು ಸ್ವಾತಿ ಹೇಳಿದಾಗ, ಏನಿದು ನಿಮ್ಮದು ಗುಸು ಪಿಸು ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾನೆ. ಇನ್ನು ಈ ಕಡೆ ರಾಧೆ ತಂಗಿ ಪರಶು ಇಬ್ರಿಗೂ ಸಹ ಆಲೆ ಕಿತಾಪತಿ ಬಿದ್ದಿರುತ್ತೆ. ಏನು ಮಾಡ್ತಾ ಇದೆಯಾ ನೀನು? ವಂಶಿ ಜೊತೆ ಸ್ವಾತಿ ಮದುವೆ ಮಾಡ್ಸೋಕೆ ಹೋಗ್ತಾ ಇದೆಯಾ ಅಂದಾಗ, ಅಯ್ಯೋ ಅಣ್ಣ, ನಿನಗೆ ಗೊತ್ತಾಗ್ತಾ ಇಲ್ವಾ? ಆ ನಿತಿನ್ನಿಂದ ಆ ಸ್ವಾತಿ ದೂರ ಆಗಬೇಕು ಅಂದರೆ ವಂಶಿನಾಗಲಿ ಯಾರನ್ನಾಗಲಿ ಬಿಡಿ ಅಣ್ಣ, ನಮಗೇನು ನಿತಿನ್ ಜೊತೆ ರಾಗಿಣಿ ಮದುವೆ ಮಾಡಿಸೋದು ಅಷ್ಟೇ ಕೆಲಸ ಅಂತ ಹೇಳ್ಬಿಟ್ಟು ಈ ಇಬ್ಬರು ಹೆಂಗೋ ಸಮಾಧಾನಕ್ಕೆ ಬರ್ತಾರೆ. ಇನ್ನು ವಂಶಿ ಕೋಪಿಷ್ಟರು ಮೊದಲೇ ಮಾತು ಕೇಳಲ್ಲ. ಕೊನೆಗೂ ಆ ಒಂದು ಮಾಂಗಲ್ಯನ ಹಾಕೋ ಅಂತ ಹೇಳ್ಬಿಟ್ಟು ತಾತ ಅಜ್ಜಿ ಹೇಳ್ದಾಗ ಪಡಾರ್ ಅಂತ ಅಂದರೆ ಬೇಗ ಎತ್ಕೊಂಡು ಆ ತಾಳಿ ಚೈನ್ನ ಸ್ವಾತಿ ಕರಳಿಗೆ ಕೊನೆಗೂ ಹಾಕ್ಬಿಡ್ತಾರೆ. ಸ್ವಾತಿ ಕಣ್ಣಲ್ಲಿ ಕಣ್ಣೀರು ಬರ್ತಾ ಇರುತ್ತೆ. ಇನ್ನು ಈ ಕಡೆ ನಿತಿನ್ ಪರಿಸ್ಥಿತಿ ಹೇಳಕ್ಕೆ ಆಗಲ್ಲ. ತಾನು ಪ್ರೀತಿ ಮಾಡಿದ ಹುಡುಗಿ ಇಷ್ಟು ದಿನ ಮದುವೆ ಆಗಿದ್ದಾಳೋ ಇಲ್ವೋ ಅಂತ ಒಂದು ಡೌಟಲ್ಲಿ ಇರ್ತಾರೆ ನಿತಿನ್. ಆದರೆ ಈಗ ವಂಶಿ ಮಾಡಿರೋದು ನಿಜವಾದ ಮಾಂಗಲ್ಯನ ಸ್ವಾತಿ ಕರಳಿಗೆ ಹಾಕಿದ್ದಾರೆ. ಕೊನೆಗೂ ನಮ್ಮ ಸ್ವಾತಿ ಮತ್ತು ವಂಶಿಯವರ ಮದುವೆನೇ ನಡೆದೋಯ್ತು ಅಂತ ಹೇಳ್ಬೋದು. ನೋಡೋಣ ಈ ಕಿತಾಪತಿಗಳ ಜೋಡಿ ಯಾವ ರೀತಿ ನಡೆಯುತ್ತೆ. ನಮ್ಮ ವಂಶಿ ಎಷ್ಟೇ ಅವರು ಅರುಡಾಗಿ ಮಾತಾಡಿದ್ರು ಮುಗ್ಧ ಮನಸ್ಸು ಅವ್ರದ್ದು ಅಂತ ಹೇಳ್ಬೋದು. ಆದರೆ ಸ್ವಾತಿ ತುಂಬ ಒಳ್ಳೆ ಹುಡುಗಿ. ಆದರೆ ಇಬ್ಬರು ಸಹ ಈಗ ಒಂಥರ ಚಿಕ್ಕ ಮಕ್ಕಳು ಥರ ಜಗಳ ಆಡ್ತಿರ್ತಾರೆ. ಕೊನೆಗೂ ಸ್ವಾತಿ ಮತ್ತು ವಂಶಿ ಮದುವೆ ಆಗಿದ್ದಾರೆ. ಈ ಮದುವೆನ ಅವರಿಬ್ಬರು ಒಪ್ಕೋತಾರೆ ಅನ್ನೋದೇ ದೊಡ್ಡ ಡೌಟ್ ಆಗಿದೆ. ಆದರೆ ನಿತಿನ್ಗೆ ಈ ಒಂದು ನೋವನ್ನ ನೋಡೋಕ್ಕೆ ಸಾಧ್ಯನೇ ಆಗ್ತಿರಲಿಲ್ಲ. ಕಣ್ಣೀರು ಹಾಕ್ಕೊಂಡು ಆಚೆ ಹೋಗ್ಬಿಡ್ತಾರೆ ನಿತಿನ್ ಅವರು. ಸ್ವಾತಿ ಇದ್ದೋಳು ಕೊನೆಗೂ ಇವ್ನು ಹೇಳ್ದಂಗೆ ಮಾಡಿಬಿಟ್ಟ, ಈ ಮಾಂಗಲ್ಯ ಚೈನ ನನಗೆ ಹಾಕ್ಲೇ ಬಿಟ್ನಲ್ಲ ಅಂದ್ಬಿಟ್ಟು ಸ್ವಾತಿ ಕಣ್ಣೀರು ತುಂಬ್ಕೊಂಡು ಅಳ್ತಾ ಇದ್ರೆ, ವಂಶಿ ಇದ್ದವನು ನಾನೇನು ಬೇಕು ಅಂತ ನಾನು ಇಷ್ಟಪಟ್ಟು ನಿನಗೆ ಈ ಚೈನ್ನ ಹಾಕಿಲ್ಲ, ತಾತ ಅಜ್ಜಿನ ಉಳಿಸ್ಕೊಳ್ಳೋಕ್ಕೆ ನನಗೆ ಬೇರೆ ದಾರಿ ಇರಲಿಲ್ಲ ಅಂತ ಹೇಳ್ಬಿಟ್ಟು ವಂಶಿ ಹೇಳ್ತಾ ಇರ್ತಾರೆ. ಆದ್ರೂ ನಿಮ್ಮ ಬುದ್ಧಿ ನೀವು ಬಿಡಲಿಲ್ಲ ಅಂತ ಹೇಳ್ಬಿಟ್ಟು ಸ್ವಾತಿ ಹೇಳ್ತಿರ್ತಾಳೆ. ಈಗೇನು ಎಲ್ಲರ ಮುಂದೆನೂ ಹೇಳ್ಬಿಡ್ಬೇಕಾ ಅಂತ ಹೇಳ್ಬಿಟ್ಟು ವಂಶಿ ಹೇಳಿದಾಗ, ಅದರ ಅವಶ್ಯಕತೆ ಇಲ್ಲ, ಇನ್ನೇನೆಲ್ಲ ಮುಗ್ದೋಯ್ತಲ್ಲ ಅಂದ್ಬಿಟ್ಟು ಸ್ವಾತಿ ಹೇಳ್ತಿದ್ರೆ, ಈ ಕಡೆ ಪರಶು ಇದ್ದವನು, ಈ ಹಾಳಾದವಳು ಸ್ವಾತಿ ಇಷ್ಟು ದೊಡ್ಡ ಮನೆಗೆ ಸೊಸೆ ಆಗ್ತಿದ್ದಾಳ,
ನಂಗೆ ಕೈ ಸಹಿಸ್ಕೊಳಕ್ಕಾಗ್ತಿಲ್ಲ, ಎಲ್ಲ ಈ ರಾಧೆ ತಂಗಿಯಿಂದನೇ ಆಗಿದ್ದು ಅಂದ್ಬಿಟ್ಟು ರಾಧೆ ತಂಗಿ ಮೇಲೆ ಕೋಪ ಮಾಡ್ಕೊಂಡ್ರು ಇನ್ನು ರಾಗಿಣಿನ ರೂಮಲ್ಲಿ ಕೂಡ ಕಿರೋಳನ್ನ ಬಿಡಿಸ್ಕೊಂಡು ಆಚೆ ಬರ್ತಾರೆ. ಇವರಿಬ್ರು ಮದುವೆ ಆಗೇ ಹೋಗುತ್ತೆ. ನಿತಿನ್ ಅಲ್ಲಿಂದ ಜಾಗ ಖಾಲಿ ಮಾಡಿದ್ರೆ ಇನ್ನು ತವ್ರ ಮನೆಯವ್ರ ಹತ್ರ ಆಶೀರ್ವಾದ ತಗೋತಾರೆ ವಂಶಿ ಮತ್ತು ಸ್ವಾತಿ. ಈಗ ಇವರಿಬ್ರು ಮುದ್ದು ಪೆದ್ದು ಜೋಡಿ ಯಾವ ರೀತಿ ಮುಂದುವರಿತೆ ಇವರ ದಾಂಪತ್ಯ ಅದು ಸಹ ನೋಡಬೇಕಾಗಿದೆ. ನಿಮಗೆ ಈ ಒಂದು ಸಂಚಿಕೆಯಲ್ಲಿ ಕ್ಲಿಯರ್ ಮಾಡ್ತಿರೋದೇನು ಅಂದರೆ ಸ್ವಾತಿ ಮತ್ತು ವಂಶಿ ಅವರ ಮದುವೆ ಖಂಡಿತ ಈ ಒಂದು ಸಂಚಿಕೆಯಲ್ಲಿ ನಡೆದೋಗುತ್ತೆ. ಸ್ವಾತಿ ಕೊರಳಿಗೆ ನಮ್ಮ ವಂಶಿ ಅವರು ತಾಲಿ ಕಟ್ಟಿದ್ದಾರೆ. ನಿಮಗೆ ವಿಡಿಯೋಗಳು ಇಷ್ಟ ಆದರೆ ದಯವಿಟ್ಟು ಈ ಜೋಡಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ತೀರಾ, ಆ ಒಂದು ನಂಬಿಕೆ ನನಗಿದೆ. ಮತ್ತು ಈ ಜೋಡಿ ಬಗ್ಗೆ ಒಂದೇ ಒಂದು ಕಮೆಂಟ್ಸ್ ಮಾಡಿ, ಸೊ ನಮಗೆ ಖುಷಿ ಆಗುತ್ತೆ ಈ ಒಂದು ಕಮೆಂಟ್ಸ್ ನೋಡಿ. ವಿಡಿಯೋ ಇಷ್ಟ ಆದರೆ ತಪ್ಪದೇ ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಆ್ಯಂಡ್ ಬೈ ಬೈ ಫ್ರೆಂಡ್ಸ್ ಆಲ್.